ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಶಾಪಗಳ ಬಗ್ಗೆ ಅಥವಾ ದೋಷಗಳ ಬಗ್ಗೆ ನಾವು ಕೇಳ್ಪಡ್ತಾ ಇರ್ತೀವಿ, ಅಥವಾ ನೀವು ಕೂಡ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀರಾ ಅಂತ ಹೇಳ್ಬೋದು. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸ್ತ್ರೀ ಶಾಪ ಅಂತಂದ್ರೇನು, ಈ ಸ್ತ್ರೀ ಶಾಪ ಇದೆ ಅನ್ನುವಂಥದ್ದು ನಮಗೆ ಜಾತಕದಲ್ಲಿ ಹೇಗೆ ಗೊತ್ತಾಗುತ್ತೆ, ಇದಕ್ಕೆ ಪರಿಹಾರ ಅನ್ನೋಂಥದ್ದು ನಾವು ಹೇಗೆ ಮಾಡ್ಕೊಳ್ಬೇಕು, ಅಥವಾ ಇವಾಗ ನಾವು ಸ್ತ್ರೀ ಶಾಪಕ್ಕೆ ಒಳಗಾಗಿದ್ದೀವಿ ಅನ್ನೋದಾದರೆ ನಮ್ಗೆ ಏನಾದರೂ ಸೂಚನೆಗಳು ಕಂಡು ಬರುತ್ತಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅನೇಕ ಜನ ಅನೇಕ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ. ಬಹುಶಃ ಪರೋಪಕಾರಮಿದಂ ಶರೀರಂ ಅಂತ ಹೇಳ್ತಾರೆ. ಪರೋಪಕಾರಮಿದಂ ಶರೀರಂ ನಮಗೆ ನಿಜ ಜೀವನ ಅರ್ಥವಾಗೋದಿಲ್ಲ ಅಂತಂದರೆ ಕಡು ಕಷ್ಟ ಕಾಲ ಬಂದಾಗ. ಇನ್ನು ಏನು ಸಾಧ್ಯವೇ ಇಲ್ಲ, ನಮ್ಮ ಎಲ್ಲ ಪ್ರಯತ್ನಗಳು ನಮ್ಮ ಅಳತೆಯನ್ನು ಮೀರಿ ಹೋಗಿದೆ, ಇನ್ನು ಏನೂ ಸಾಧ್ಯವಿಲ್ಲ ಅನ್ನೋವಾಗ ನಮಗೆ ಅರ್ಥ ಆಗುತ್ತೆ, ಆವಾಗ ಸೂಚನೆ ಗೊತ್ತಾಗುತ್ತೆ. ಅನೇಕ ರೀತಿಯಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗ್ತಕ್ಕಂಥದ್ದು. ಅದೇ ಜಾತಕದಲ್ಲಿ ಕೆಲವರೆಲ್ಲ ಕೂಡ ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟಿರ್ತಾರೆ, ಯಾವ ಗ್ರಹ ಎಲ್ಲಿದ್ದರೆ ಹೇಗೆ ಅಂತ ಎಲ್ಲ ನಿಮಗೆ ಹೇಳಿಬಿಡ್ತಾರೆ. ಜಾತಕ ರೀತಿ ನೀವು ಅದನ್ನು ತಿಳ್ಕೊಂಬಿಡ್ತೀರಿ. ಸ್ತ್ರೀ ಶಾಪ, ಗ್ರಹಗಳು ಹೇಗಿದ್ದರೆ ಸ್ತ್ರೀ ಶಾಪ ಅನ್ನೋದು ಗೊತ್ತುಪಡಿಸ್ಬಿಡ್ತಾರೆ. ಶೀಘ್ರವಾಗಿ ಅದೆಲ್ಲ ಕೂಡ ಅರ್ಥ ಮಾಡ್ಕೊಳ್ತೀರಿ. ಅದು ನೀವು ಕೂಡ ಯೂಟ್ಯೂಬಲ್ಲಿ ಸಿಗ್ತಕ್ಕ ಅದಕ್ಕೆ ರೆಮಿಡಿಗಳಿದೆಯಲ್ಲ, ಇದನ್ನು ಮಾಡ್ಕೊಳ್ಳೋಲ್ಲ ಅವರು ವಿಫಲರಾಗ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಈ ಟೆಥಾಸ್ಕೋಪ್ ಡಾಕ್ಟ್ರ್ ಈಗಿಟ್ಟರೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಏನು ಕಾಯಿಲೆ ಅಂತ ಗೊತ್ತಾಗೋಂಥದ್ದು. ಒಬ್ಬ ಸಿಸ್ಟರ್ ಕೂಡ ಇದು ಚೆಕ್ ಮಾಡಿಬಿಡ್ತಾರೆ. ಅಥವಾ ಬ್ಲಡ್ ತೊಗೊಂಡ್ರೆ ಇಂತಹದ್ದು ಅಂತ ಗ್ರೂಪ್ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನನ್ನು ಯಾರು ಕೊಡಬೇಕು, ಹೇಗೆ ಕಂಡಿಡ್ಕೋಬೇಕು ಅದನ್ನು ಅನ್ನೋದು ಏನಿದೆಯೋ, ಇದು ಸ್ತ್ರೀ ಶಾಪದ ಒಳಗಡೆ ಇರತಕ್ಕಂತಹದ್ದು, ಮಹತ್ತರವಾಗಿರತಕ್ಕಂತಹದ್ದು. ಅಂತಂದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪರೋಪಕಾರಮಿದಂ ಶರೀರಂ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಒಂದು ಮರ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಆಸರೆ ಕೊಡುತ್ತೆ, ಆ ಮರವೇ ನೆರಳು ಕೊಡುತ್ತೆ, ಆ ಮರವೇ ಹಣ್ಣು ಕೊಡುತ್ತೆ, ಆ ಮರವೇ ಕಾಯಿ ಕೊಡುತ್ತೆ, ಆ ಮರವೇ ಅದಕ್ಕೆ ಮನೆ ಆಗಿರುತ್ತೆ. ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆ ಮರ ಅಷ್ಟು ಉಪಯೋಗ ಆಗಿದೆ. ನಾವು ತಿಂತಕ್ಕಂತಹ ಈ ರಾಗಿ, ಭತ್ತ ಇವೆಲ್ಲ ಏನಿದಾವೋ ಅವೆಲ್ಲ ಕೂಡ ಏನು ಪೈರುಗಳು ಆಗಿದಾವೋ, ಪಚ್ಚ ಪೈರುಗಳಂತ ನಾವೇನು ಕರಿತೀವೋ, ಅದರಿಂದ ಅದು ನಮಗೆ ಉಪಯೋಗ ಆಗ್ತಾ ಇದೆ. ಎಲ್ಲಿಯ ದವಸ ಧಾನ್ಯಗಳಿರ್ತಕ್ಕಂತಹ ಹಚ್ಚ ಹಸಿರುಗಳು ಎಲ್ರಿಗೂ ಉಪಯೋಗ ಆಗ್ತಾ ಇದೆ. ಈ ಗಿಡ ಮರಗಳು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಬರ್ತಾ ಇದೆ. ಈ ಹಸುಗಳು ಹಾಲು ಹಣ್ಣು ಅಮೃತವನ್ನು ಕೊಡೋ ಮುಖಾಂತರ ಉಪಯೋಗ ಬರ್ತಿದ್ದಾವೆ. ಈ ತೆಂಗು ತನ್ನನ್ನು ತಾನು ಮಣ್ಣು ಮಾಡಿಕೊಂಡು ವೃಕ್ಷವಾಗಿ, ಕಲ್ಪವೃಕ್ಷವಾಗಿ ಬಹಳಷ್ಟು ಜನಕ್ಕೆ ಅದು ಆಯುರ್ವೇದದ ಪ್ರಕಾರವೂ ವಿಜ್ಞಾನದ ಪ್ರಕಾರ ಉಪಯೋಗ ಆಗ್ತಾ ಇದೆ. ಆಯಾಯ ಋತುಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾಯ ಹಣ್ಣುಗಳು ಉಪಯೋಗ ಆಗ್ತಾ ಇದ್ದಾವೆ. ಪ್ರತಿಯೊಂದೂ ಕೂಡ ಈ ಭೂಮಿ ಮೇಲೆ ಮೌನವಾಗಿ ಉಪಯೋಗಕ್ಕೆ ಬರ್ತಾ ಇದೆ. ಅವು ಮಾತಾಡೋದೇ ಇಲ್ಲ, ಉಪಯೋಗಕ್ಕೆ ಬರ್ತಾ ಇರ್ತವೆ. ಆಯಾಯ ಋತುಮಾನಗಳ ಆಯಾಯ ಕಾಲಕ್ಕೆ ತಕ್ಕ ಹಾಗೆ ಉಪಯೋಗಕ್ಕೆ ಬರ್ತಿದ್ದಾವೆ. ನಾವು ಯಾವ ಕಾಲದಲ್ಲಾದರೂ ಯಾರಿಗಾದರೂ ಉಪಯೋಗ ಬಂದಿದ್ದೀವಾ ಒಮ್ಮೆ ಯೋಚನೆ ಮಾಡಬೇಕು. ಯಾರಿಗಾದರೂ ಉಪಯೋಗ ಆಗಿರಬೇಕು, ಅವರನ್ನು ಬಳಸ್ಕೊಂಡು, ಅವರನ್ನು ಉಪಯೋಗಿಸ್ಕೊಂಡು, ಅವರನ್ನು ಬಳಸ್ಕೊಂಡು ನೀನು ಎಲ್ಲೋ ಒಂದು ಕಡೆ ಅವರನ್ನು ಬಳಸ್ಕೊಂಡು ಉಪಯೋಗ ಪಡ್ಕೊಂಡಿದ್ದೀಯಾ? ಅದಲ್ಲ, ಸ್ವಾರ್ಥ ಅಲ್ಲ, ಸ್ವಾರ್ಥರಹಿತವಾಗಿ ನೀನು ಯಾರಿಗೂ ಉಪಯೋಗ ಆಗಿದೆಯಾ? ಈಗ ಸಾಲು ಮರದ ತಿಮ್ಮಕ್ಕನ್ನು ಮಾತಾಡೋಣ, ಅಥವಾ ಇನ್ಯಾರೋ ಏನೋ ಒಳ್ಳೇದು ಮಾಡಿರ್ತಾರೆ ಅವರನ್ನು ಮಾತಾಡೋಣ. ಯಾರಿಗಾದ್ರೂ ಉಪಯೋಗ. ಅದಕ್ಕೆ ನಾನು ಹೇಳಿದ್ದು, ನೀವು ಹಸಿವಿದ್ದಾಗ ಒಮ್ಮೆ ಯೋಚನೆ ಮಾಡಿ ಹೇಗೆ ಊಟ ಮಾಡ್ತೀರೋ. ಅರೆ, ನನ್ನ ಹಾಗೆ ಇನ್ನಷ್ಟು ಜನ ಇದ್ದಾರೆ. ಎಷ್ಟೋ ಜನ ಒಪ್ಪತ್ತಕ್ಕೆ ಊಟ ಇಲ್ಲದೆ ಅಲಿತಿದ್ದಾರೆ. ನನ್ನ ಕಣ್ಣು ಮುಂದೆ ಯಾರು ಕಾಣ್ತಾರೋ ಅವರಿಗೆ ಅಷ್ಟು ಅನ್ನದಾನವನ್ನು ಮಾಡೋಣ. ಅಥವಾ ಒಂದು ಪ್ರಾಣಿ ಪಕ್ಷಿಗಳಿಗೆ ಬ್ರೆಡ್ಡು ಬಿಸ್ಕೆಟ್ ಏನಾದರೂ ಒಂದು ಆಕಾರ. ಇದು ಪರೋಪಕಾರ. ಇದನ್ನು ನೀವು ಮಾಡಲಿಲ್ಲ ಅಂತಂದರೆ ನೀವು ಯಾವ ಶಾಪದಲ್ಲೂ ಕೂಡ ವಿಮುಕ್ತಿ ಹೊಂದಲು ಸಾಧ್ಯವಿಲ್ಲ. ಈಗ ನಾನು ನೇರವಾಗಿ ಸ್ತ್ರೀ ಶಾಪಕ್ಕೆ ಬರ್ತಿದ್ದೇನೆ. ಇವೆಲ್ಲವೂ ಲಿಂಕ್ ಇದೆ, ಇನ್ನು ನಿಮಗೆ ಬಿಟ್ಟಿದ್ದು. ಉಪಯೋಗ ಅಂತೂ ನೀವು ಆಗಲೇಬೇಕು. ನೀವು ಒಂದು 10 ಗಿಡಗಳನ್ನು ಗೊತ್ತಿಲ್ಲದ ಹಾಗೆ ರಸ್ತೆ ಬದಿಯಲ್ಲಿ ನೆಟ್ಟುಬಿಡಿ. ಯಾವುದೋ ನೇರಳೆ ಗಿಡ ತೊಗೊಂಡೋಗಿ ನರ್ಸರಿಗೆ ಹೋಗಿ ಒಂದು 10 ಗಿಡ ನೆಟ್ಟುಬಿಡಿ, ಅದಕ್ಕೆ ನೀರು ಉಣಿಸ್ಬೇಡಿ. ಯಾರಿಗಾದ್ರೂ ಹೇಳಿ, ನೀವು ಕಂಡರಿದ ರೀತಿಯಲ್ಲಿ ಕಂಡು ಹರಿದ ಲೀಟರ್ ಲಾಟ್ರಿ ಹೊಡ್ಕೊಂಡ್ಬಿಡ್ತೀರಿ. ನಿಮ್ಮ ಜಮೀನಲ್ಲಿ ಅಲ್ಲ,
ಅಥವಾ ಸ್ವಾರ್ಥವಾಗಿ ಇನ್ನೊಬ್ರಿಗೆ ಹೇಳಿ ಅದರಿಂದ ಉಪಯೋಗ ಪಡ್ಕೊಳ್ಳೋದಲ್ಲ. ಗೊತ್ತಿಲ್ಲದೆ ಅದು 10 ಜನಕ್ಕೆ ಉಪಯೋಗ ಆಗಬೇಕು. ಎಲ್ಲೋ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು 10 ಗಿಡ ನಡಿಬೇಕು, ಯಾರಿಗಾದ್ರೂ ದುಡ್ಡು ಕೊಟ್ಟು ನೀರು ಉಣಿಸೋಕೆ ಹೇಳಬೇಕು, ಒಟ್ಟಾರೆ ಆ ಮರಗಳು ಹಾಕೋ ಥರ ನೋಡ್ಕೋಬೇಕು ನೀನು. ಅಲ್ಲಿ ಕಣಪ್ಪ ನಿನ್ನ ಜೀವಮಾನಪ ನಿನ್ನ 3 ತಲೆಮಾರುಗಳಿಗೆ ಇದು ಬೆನಿಫಿಟ್ ಆಗ್ತಕ್ಕಂಥದ್ದು. ನೀನು ಎಲ್ಲೋ ಒಂದು ಕಡೆ LIC ಮಾಡಿಸಿ ಇಟ್ಬಿಟ್ಟಿದೆಯಲ್ಲ, ಅದು ನೀನು ಹೋದರೂ ಕೂಡ ಬರ್ತಕ್ಕಂಥದ್ದು. ಈ ಮರಗಳು ನಿಮ್ಮ ಜನ್ಮವನ್ನು ಪುನೀತ ಮಾಡ್ತವೆ, ಎಲ್ಲ ಶಾಪಗಳು ತೊಳೆದಾಗ್ತವೆ. ನಾವು ಇದನ್ನು ಮಾಡಲ್ವಲ್ಲ. ಅದಕ್ಕೆ ಈಗ ನಾನು ವಿಷಯಕ್ಕೆ ಬರ್ತೇನೆ. ಇಂತಹ ಶಾಪಗಳಿಂದ ಹೊರಗೆ ಬರಬೇಕಾದ್ರೆ ನೀವು ಸ್ತ್ರೀ ಶಾಪವನ್ನೇ ಈಗ ಎಕ್ಸಾಂಪಲ್ ಮೊನ್ನೆ ಅಷ್ಟು ನಾವು ಯಾರಿಗೋ ಮಾಡಿದ್ವಿ. ಈ ಹೋಮಾದಿಗಳನ್ನು ಮಾಡ್ಕೊಳುತ್ತಾ ಗಣಪತಿ ಅಥರ್ವ ಶೀರ್ಷ ಹೋಮವನ್ನು, ಇನ್ನು ಸ್ತ್ರೀ ಸೂಕ್ತ ಪುರುಷ ಸೂಕ್ತ ಹೋಮವನ್ನು ಮಾಡೋ ಮುಖಾಂತರ ಭಾಗ್ಯ ಸೂಕ್ತವನ್ನು 8 ಬಾರಿ ಅಷ್ಟಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ 8 ಬಾರಿ ಪುನಃ ಭಾಗ್ಯ ಸೂಕ್ತದ ಹೋಮವನ್ನು ಮಾಡಿಸೋದು. ಅದೇ ಸಂದರ್ಭದಲ್ಲಿ 8ರಿಂದ 10 ಜನ ಸುಮಂಗಲಿಯನ್ನು ಕರೆತಂದು ಅವರಿಗೆ ಪಾದಪೂಜೆ ಮಾಡಿ ವಸ್ತ್ರದಾನವನ್ನು ಅನ್ನದಾನವನ್ನು ಮಾಡೋ ಮುಖಾಂತರ ಅವರಿಂದ ನಾವು ಅವರ ಕೈಯಿಂದ ಆ ಲಕ್ಷ್ಮಿನ ತೆಗೆದುಕೊಳ್ತೇವೆ. ಒಂದಷ್ಟು ಚಿಲ್ಲರೆಯನ್ನು ಅವರ ಹತ್ರ ಕೊಡುವಂಥದ್ದು, ಅವರ ಕೈಯಿಂದ ನಿಮ್ಮ ಸೆರಗೆಗೆ ಹಾಕಿಸ್ಕೊಳ್ತಕ್ಕಂತಹದ್ದು. ಇದು ಹೇಗೆ ನಮಗೆ ಈ ಶಾಪ ಗೊತ್ತಿದೆ ಅಂತಂದರೆ, ನೀವು ಜಾತಕಗಳು ನೋಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಹೇಳ್ತಾರೆ ಅದನ್ನು, ಎಲ್ಲೆಲ್ಲಿ ಶುಕ್ರ ಮಂಗಳ ಇರ್ತಾರೋ ಅದನ್ನು ಕೂಡ ಹಿಡಿದು ನಿಮಗೆ ತಿಳಿಸ್ತಾ ಬರ್ತಾರೆ. ನಂತರ ಜಾತಕಗಳಿಲ್ಲ ಗುರುಗಳೇ, ನಮ್ಮಂಥವ್ರ ಗತಿ ಏನು ಅನ್ನೋದಾದರೆ, ನೀವು ಹಿಡಿದ ಕೆಲಸ ಕಾರ್ಯಗಳೆಲ್ಲವೂ ಅರ್ಧಂಬರ್ಧವೇ. ಆಮೇಲೆ ಯಾವಾಗ ಮನೆಯಲ್ಲಿ ನಿಮ್ಮ ತಾಯಿಯಿಂದಲೋ, ನಿಮ್ಮ ಅಕ್ಕನಿಂದಲೋ, ತಂಗಿಯಿಂದಲೋ, ಮಡದಿಯಿಂದಲೋ ಅಥವಾ ಹೊರಗಡೆ ಕಚೇರಿಯಲ್ಲೋ ಹೆಂಗಸರಿಂದ ಬೈಗುಳ, ಹೆಂಗಸರಿಂದ ತಾಪತ್ರೆ, ಹೆಂಗಸರಿಂದ ಒಂದು ತಿಕ್ಕಾಟಕ್ಕೆ ಸಿಕ್ಕಾಕೊಂಡಿದ್ದೀರಿ ಎಲ್ಲೋ ಒಂದು ಕಡೆ. ಈ ತರಹದ್ದನ್ನು ನೀವು ಸ್ತ್ರೀ ಶಾಪ ಅಂತಲೇ ಕನ್ಸಿಡರ್ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ, ನೀವು ದೊಡ್ಡ ಪ್ರಪಾತಕ್ಕೆ ಬಿದ್ದು ಬಿಟ್ಟರೆ ಯಾರು ಎತ್ತಲಿಕ್ಕೆ ಬರಲ್ಲ, ಅಷ್ಟು ನೋವಲ್ಲಿರ್ತೀರಿ ಈ ಶಾಪಗಳಿದ್ದರೆ. ಇದು ನಿಮ್ಮನ್ನು ಈಸಿಯಾಗಿ ಒಂದು ಹೇಣಿ ಹಾಕಿ ಆಚೆ ತಂದು ನಿಮಗೆ ಏನು ಬೇಕೋ ಬಳಲಿದ್ರೆ ಎಲ್ಲ ಆಹಾರಗಳು ಕೊಟ್ಟರೆ ಎಷ್ಟು ತೃಪ್ತಿಯಾಗಿ ನಿಟ್ಟುಸಿರು ಬಿಡ್ತೀರಿ ನೀವು, ಅಷ್ಟು ಚೆನ್ನಾಗಿರುತ್ತೀರಿ. ಇವುಗಳನ್ನು ಕರೆಕ್ಟಾಗಿ ನೀವು ಮಾಡಿದ್ದೇ ಆದ ಪಕ್ಷದಲ್ಲಿ, ನಾವು ಮೊನ್ನೆ ಅಷ್ಟೇ ಇದನ್ನು ಕರೆಕ್ಟಾಗಿ ಯಾರಿಗೋ ಮಾಡಿಸಿದ್ದಂತ ಸಲುವಾಗಿ ನಾನು ನಿಮಗೆ ತಿಳಿಸ್ತಿದ್ದೇನೆ. ಅವರು ಕೂಡ ಅಷ್ಟೇ, ಆ ಸುಮಂಗಲಿರು ಕೂಡ ಪಾಪ ಬಂದವರು ಈ ಲಲಿತಾ ಸಹಸ್ರನಾಮ ಪಾರಾಯಣವನ್ನು, ಆನಂತರ ಸೌಂದರ್ಯ ಲಹರಿ ಪಾರಾಯಣವನ್ನು ತುಂಬ ಚೆನ್ನಾಗಿ ಮಾಡಿದ್ರು ಕೂಡ, ಅದ್ಭುತವಾಗಿ ಮಾಡಿದ್ರು, ಅನುಷ್ಠಾನ ಪ್ರಿಯರಾಗಿದ್ದರು. ಅವರು ಬಂದದ್ದು ನೋಡಿ ನನಗೆ ಈ ನವದುರ್ಗೆಯರು ಬಂದಾಗಾಯಿತು, ಅಷ್ಟಲಕ್ಷ್ಮಿಯರು ಬಂದಾಗಾಯಿತು. ಒಂದು ರೀತಿಯಾಗಿ ಇಚ್ಛಾಶಕ್ತಿಯ 3 ರೂಪಗಳು, ಕ್ರಿಯಾಶಕ್ತಿಯ 3 ರೂಪಗಳು, ವಿಶೇಷವಾಗಿ ಏನು ನಾನು ಜ್ಞಾನಶಕ್ತಿಯ 3 ರೂಪಗಳು ಅಂತ ಹೇಳ್ತಿರ್ತೀನಿ ಆವಾಗ ಆ ತರಹದ ರೂಪಗಳನ್ನು ನಾನು ಅವರಲ್ಲಿ ನೋಡಿದೆ. ಬಹಳ ಖುಷಿಯಾಯಿತು ನನಗೆ. ಈ ತರಹದ್ದನ್ನು ಮಾಡಿಕೊಂಡಾಗ ನೀವು ಎಲ್ಲೆಲ್ಲಿ ಯಾವುದೇ ದೊಡ್ಡ ಮಟ್ಟದ ಹಣಕಾಸಾಗಿರಬಹುದು, ಯಾವುದೋ ಒಂದು ಉದ್ಯಮ ಬಾಗಿಲಾಗಿದೆ 10 ವರ್ಷಗಳಿಂದ ಅಂದರೆ 10 ದಿನಗಳಲ್ಲಿ ತೆರೆದುಕೊಳ್ಳುತ್ತೆ ನಿಮ್ಮ ಡೋರು. ನಿಮ್ಮ ಭಾಗ್ಯದ ಬಾಗಿಲು 10 ಡೋರುಗಳು ಕೂಡ ಏಕಕಾಲಕ್ಕೆ ತೆರೆದುಕೊಳ್ಳುತ್ತವೆ ಈ ತರಹದ ಶಾಪದಿಂದ ಹೊರಗೆ ಬಂದಾಗ. ಖಂಡಿತ ಗುರುಗಳೇ, ಈ ಶಾಪಗಳ ಬಗ್ಗೆ ತಿಳ್ಕೊಂಡಿದ್ವಿ. ಆದರೆ ಸ್ತ್ರೀ ಶಾಪ ಅಂತಂದರೆ ಏನು, ಹೇಗೆ ನಾವು ಪರಿಹಾರ ಮಾಡ್ಕೊಳ್ಬೇಕು ಸರಳ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಗುರುಗಳೇ. ನಮಸ್ಕಾರ ತಮಗೆ. ಹರೇ ಶ್ರೀನಿವಾಸ. ಇನ್ನು ನೀವು ಕೂಡ ಈ ಶಾಪದಿಂದ ಹೊರಗಡೆ ಬರಬೇಕು, ಶಾಪದಿಂದ ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ದಾರೆ. ತಪ್ಪದೇ ಇದನ್ನು ಫಾಲೋ ಮಾಡಿ, ಖಂಡಿತ ಶಾಪದಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.